ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಡಿ ಕೆ ಶಿವಕುಮಾರ್ CM ಆದ ಬೆನ್ನಲ್ಲೇ ದೊಡ್ಡ ಭವಿಷ್ಯವನ್ನು ನುಡಿದಿದ್ದಾರೆ. ಈ ಭವಿಷ್ಯ ಕೇಳಿ ಅಧಿಕಾರಿಗಳು, ಮಧ್ಯ ವರ್ಗದವರು, ಕೆಲವೊಂದಿಷ್ಟು ಆಪ್ತರು ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಕುಟುಂಬಸ್ಥರು ಕೂಡ ಭಯ ಬಿದ್ದಿದ್ದಾರೆ ಈ ಒಂದು ದೊಡ್ಡ ಭವಿಷ್ಯವನ್ನು ಕೇಳಿ. ನಿಜಕ್ಕೂ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಂಥ ದಿನಗಳಿಗೆ ಏನಿತ್ತು ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿಕೊಂಡು ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಹೌದು, ಕೆಟ್ಟ ಲಗ್ನದಲ್ಲಿ DKಶಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಕಾಂಗ್ರೆಸ್ ಛಿದ್ರ ಆಗೋದು ಪಕ್ಕ. ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ಇದೊಂದು ಭಯಾನಕ ಭವಿಷ್ಯ. ಈ ಭವಿಷ್ಯ ಕೇಳಿ ಸ್ವತಃ ಅಧಿಕಾರಿಗಳೇ, ಕುಟುಂಬಸ್ಥರೇ ಹಾಗೂ ಆಪ್ತರೇ ಶಾಕ್ ಆಗಿ ಹೋಗಿದ್ದಾರೆ. ಹೌದು, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮುಹೂರ್ತವು ಅತ್ಯಂತ ಕೆಟ್ಟದಾಗಿದೆ ಎಂದು ಜ್ಯೋತಿಷಿಗಳು ಭವಿಷ್ಯ ನುಡಿದಿದ್ದಾರೆ. ಕೆಟ್ಟ ಲಗ್ನದಿಂದಾಗಿ ಕಾಂಗ್ರೆಸ್ ಪಕ್ಷವು 2ರಿಂದ 3 ಭಾಗಗಳಾಗಿ ಉಳಿಯಲಿದೆ ಎಂದು ಖ್ಯಾತಿ ಜ್ಯೋತಿಷ್ಯ ಆದಂತಹ ಮಿತಾ ಕ್ರಿಸ್ಟಲ್ ಎಚ್ಚರಿಸಿದ್ದಾರೆ. ವಾಸ್ತು ಮತ್ತು ಸಂಖ್ಯಾಶಾಸ್ತ್ರದ ಕುರಿತು ಇಂಚಿಂಚಾಗಿ ತಲೆ ಕೆಡಿಸ್ಕೊಳ್ತಿರೋ ತಾವು ತೆಗೆದುಕೊಂಡಿರುವ ಪ್ರಮಾಣ ವಚನದ ಸ್ಥಳ ಸೇರಿದಂತೆ ತಾವು ಕುಳಿತುಕೊಳ್ಳುವ ಆಸನದವರೆಗೆ ಪ್ರತಿಯೊಂದಕ್ಕೂ ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಂಡಿರೋ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮುಹೂರ್ತವು ಅತ್ಯಂತ ಕೆಟ್ಟದಾಗಿದೆ ಎನ್ನುವ ಮಾತು ಜ್ಯೋತಿಷಿ ವಲಯದಲ್ಲಿ ಭಾರಿ ಕೇಳಿ ಬರ್ತಾ ಇರುವಂಥದ್ದು. ಆರಂಭದಲ್ಲಿ ಜೂನ್ 4 ಅಥವಾ 5ರಂದು ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮ ನಡೆಯಬಹುದು ಎಂದು ಅಂದಾಜಿಸಲಾಗಿತ್ತು. ಆದರೆ ಮುಹೂರ್ತದ ವಿಚಾರದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದ ಡಿ.ಕೆ. ಕುಟುಂಬ ಪ್ರಸಿದ್ಧಿ ಜ್ಯೋತಿಷಿ ಆರಾಧ್ಯ ಅವರ ಸಲಹೆಯನ್ನು ಪಡೆದಿದ್ದರು ಎನ್ನಲಾಗಿದೆ. ಜ್ಯೋತಿಷಿಗಳ ಲೆಕ್ಕಾಚಾರ ಮತ್ತು ಸಲಹೆಯ ಮೇರೆಗೆ ಮೇ 3ರಂದು ಗೋಧೂಳಿ ಮುಹೂರ್ತದಲ್ಲಿ ಅಧಿಕಾರ ಸ್ವೀಕರಿಸಲು ದಿನಾಂಕವನ್ನು ಅಂತಿಮಗೊಳಿಸಲಾಗಿತ್ತು. ಅಂದು ಸಂಜೆ 4:15ಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿದರು. ಆದರೆ ಈ ಗಳಿಗೆ ಅತ್ಯಂತ ಕೆಟ್ಟದಾಗಿದ್ದು, ಇದರಿಂದಾಗಿ ಕಾಂಗ್ರೆಸ್ 2-3 ಭಾಗ ಆಗುವುದಾಗಿ ಖ್ಯಾತ ಜ್ಯೋತಿಷಿಯಾಗಿರುವ ಮಿತಾ ಕ್ರಿಸ್ಟಲ್ ಅವರು ಹೇಳಿದ್ದಾರೆ. ಹಿಂದೆ ನಾನು ಹೇಳಿದ್ದೆಲ್ಲವೂ ನಡೆದಿದೆ, ಇದು ಕೂಡ ನಡೆಯುತ್ತದೆ ಎಂದು ಭವಿಷ್ಯವನ್ನು ನುಡಿದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಹುಟ್ಟಿದ್ದು ಮೇ 15 ಮತ್ತು ಅವರು ಪ್ರಮಾಣ ವಚನ ಸ್ವೀಕರಿಸಿದ 3ನೇ ತಾರೀಕು ಆಗಿ ಬರುವುದೇ ಇಲ್ಲ. 15 ಮತ್ತು 3 ಶತ್ರುಗಳು. ಅಷ್ಟೇ ಅಲ್ಲದೆ ಪ್ರಮಾಣ ವಚನ ಸ್ವೀಕಾರದ ಟೈಮಲ್ಲಿ ಲಗ್ನ ಮತ್ತು ಗ್ರಹ ತುಂಬ ಮಹತ್ವದ್ದು. ಆದರೆ ಡಿ.ಕೆ.ಶಿ ಪ್ರಮಾಣ ವಚನ ಸ್ವೀಕರಿಸಿದ ಸಂಜೆ 4:15 ಅತ್ಯಂತ ಕೆಟ್ಟ ಲಗ್ನವಿತ್ತು. ಇದರಿಂದ ಬಹಳಷ್ಟು ಏಳು ಬೀಳುಗಳು ನಡೆಯುತ್ತದೆ ಎಂದು ಮಿತಾ ಎಚ್ಚರಿಸಿದ್ದಾರೆ. ಸದ್ಯ ಅಷ್ಟಕ್ಕೂ ಇದಾಗಲೇ ಕಾಂಗ್ರೆಸ್ ಇಬ್ಬಾಗ ಆಗಲಿದೆ ಎಂದು ಪ್ರಶಾಂತ್ ಕಿಣಿ ಅವರು ಹೇಳಿದರು. ಅದರಂತೆ ಇದೀಗ ಮಿತಾ ಅವರು ಈ ವಿಷಯವನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಿವರಿಸಿದ್ದಾರೆ. ಅಧಿಕಾರಿಗಳ ಆತ್ಮಹತ್ಯೆ ಆಗುತ್ತದೆ, ಸಚಿವರು ಇಬ್ಬಾಗವಾಗುತ್ತದೆ. ಮುಹೂರ್ತದ ಟೈಮ್ ಅನ್ನು ಡಿ.ಕೆ.ಶಿ ಸರಿಪಡಿಸಿಕೊಳ್ಬೇಕಿತ್ತು, ಆದರೆ ಅವರು ಹಾಗೆ ಮಾಡಲಿಲ್ಲ ಎಂದಿದ್ದಾರೆ. ಹೌದು, ಅವರ ಹೇಳಿದ ಮಾತಿನಂತೆ ಕೆಲವೊಂದಿಷ್ಟು ಶಾಸಕರು, ಸಚಿವರೆಲ್ಲರೂ ಕೂಡ ಮುಖ ಮನಸ್ಸು ಮಾಡಿಕೊಳ್ತಾ ಇದ್ದಾರೆ. ಅಧಿಕಾರದ ಆಸೆ ಇದ್ದಾಗಿ ಡಿ.ಕೆ. ಶಿವಕುಮಾರ್ ತನ್ನ ಭವಿಷ್ಯವಾಣಿಯಲ್ಲಿ ದೊಡ್ಡ ಆಘಾತವನ್ನೇ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅವರು ಪ್ರಮಾಣ ವಚನ ಸ್ವೀಕರಿಸಿದಂತಹ ಒಂದು ಪದಗ್ರಹಣ ಕಾರ್ಯಕ್ರಮ ನಡೆಸಿದಂಥ ಒಂದು ಗಳಿಗೆ ತುಂಬ ಕೆಟ್ಟದಾಗಿದೆ. ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ 2-3 ಬಣಗಳಾಗ್ತವೆ, ಕಿತ್ತಾಟ ಹೊಡೆದಾಟಗಳು ಆಗ್ತವೆ ಅನ್ನುವಂಥ ಒಂದು ದೊಡ್ಡ ಭವಿಷ್ಯವನ್ನು ನುಡಿದಿರುವಂಥ ಮಿತಾ ಕ್ರಿಸ್ಟಲ್ ಅವರು ಈ ಒಂದು ದೊಡ್ಡ ಭವಿಷ್ಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಸ್ವತಃ ಅವರೇ ಮಿತಾ ಕ್ರಿಸ್ಟಲ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ ಈ ವಿಚಾರದ ಬಗ್ಗೆ. ಸದ್ಯ ಈ ವಿಚಾರ ಕೇಳಿ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಕುಟುಂಬ, ಆಪ್ತರು, ಸ್ನೇಹಿತರು ಹಾಗೆ ಅಧಿಕಾರಿ ವರ್ಗದವರು ಭಯ ಬಿದ್ದಿದ್ದಾರೆ. ಡಿ.ಕೆ.ಶಿ ಈ ರೀತಿಯಾಗಿ ಮಾಡಿಬಿಟ್ರಲ್ಲ ಅಂತ. ಸಿದ್ದರಾಮಯ್ಯ ಇದ್ದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹ್ಯಾಪಿಯಾಗಿದ್ದರು, ತಮ್ಮ ಕೆಲಸವನ್ನು ದಿನನಿತ್ಯ ಮಾಡ್ಕೊಳ್ತಾ ಹೋದರು. ಆದರೆ ಈ ಒಂದು ದೊಡ್ಡ ಭವಿಷ್ಯವನ್ನು ಕೇಳಿ ನಿಜಕ್ಕೂ ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ಆಪ್ತರು ಕೂಡ ಛಿದ್ರ ಆಗೋಗ್ತಾ ಇದ್ದಾರೆ. ಸಚಿವ ಸ್ಥಾನವನ್ನು ಸಿಗದೆ 3-4 ಒಂದು ಮುಖ ಮುನಿಸು ಮಾಡಿಕೊಂಡು 2 ದಿಕ್ಕುಗಳಾಗಿ ಬದಲಾಗ್ತಾ ಇದ್ದಾರೆ. ಅವರನ್ನು ಸರಿಪಡಿಸುವುದರಲ್ಲಿ ಡಿ.ಕೆ.ಶಿ ಮುಂದುವರಿಯುತ್ತಾರಾ?
ಏನಾಗುತ್ತೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ? ಡಿ ಕೆ ಶಿಗೆ ದೊಡ್ಡ ಭವಿಷ್ಯ, ಈ ಒಂದು ಕೆಟ್ಟ ಭವಿಷ್ಯ ಕಾದಿತ್ತೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನುವ ಒಂದು ಕುತೂಹಲ ಅವರಲ್ಲಿ ಕಾಡ್ತಾ ಇದೆ. ಡಿ ಕೆ ಶಿ ಭಯಾನಕ ಕೆಟ್ಟ ಗಳಿಗೆಯಲ್ಲಿ ಅವರು ಅಧಿಕಾರವನ್ನು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದು ಸರಿಯಲ್ಲ. ಇದು ಮಿತಾ ಕ್ರಿಸ್ಟಲ್ ಅವರು ಈ ಒಂದು ದೊಡ್ಡ ಭವಿಷ್ಯವನ್ನು ನುಡಿದಿದ್ದು ನಿಜಕ್ಕೂ ಆಶ್ಚರ್ಯವಾಗಿದೆ. ಡಿ ಕೆ ಶಿ ಎಲ್ಲವನ್ನು ಕೂಡ ಒಂದು ಕರೆಕ್ಟ್ ಟೈಮಲ್ಲಿ ನಿರ್ಧಾರ ಮಾಡುವಂತಹ ಡಿ ಕೆ ಶಿವಕುಮಾರ್ ಅವರು ಇಷ್ಟು ಬೇಗ ಯಾಕೆ ಈ ಒಂದು ಆತುರದ ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನೋದು ಆಪ್ತ ವಲಯದಲ್ಲಿ, ಒಂದು ಕುಟುಂಬಸ್ಥರ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ನಿಜಕ್ಕೂ ಈ ಒಂದು ಗಳಿಗೆ ಈ ಒಂದು ಮಿತಾ ಕ್ರಿಸ್ಟಲ್ ಹೇಳಿದ ಭವಿಷ್ಯ ನಿಜವಾದರೆ ನಿಜಕ್ಕೂ ಬೇರೆಯ ದೊಡ್ಡ ಅನಾಹುತ ಆಗೋದರಲ್ಲಿ ತಪ್ಪಿಲ್ಲ. ಸೊ ನೀವು ಕೂಡ ರಾಜಕೀಯ ಭವಿಷ್ಯವನ್ನು ನೋಡ್ತಾ ಇದ್ದರೆ ತಪ್ಪದೇ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ಕೊಳ್ಳಿ. ಯಾರೆಲ್ಲ ಡಿ ಕೆ ಶಿ ಅಭಿಮಾನಿಗಳಿದ್ದರೆ ತಪ್ಪದೆ ಕಮೆಂಟ್ ಮಾಡಿ. ನೀವು ಕೂಡ ಡಿ ಕೆ ಶಿಯ ಒಂದು ರಾಜಕೀಯ ಭವಿಷ್ಯ, ರಾಜಕೀಯ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ, ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಇವೆಲ್ಲವನ್ನು ಕೂಡ ಇಷ್ಟಪಡುವಂತಹ ಅಭಿಮಾನಿ ವರ್ಗದವರು ಕೂಡ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿಕೊಂಡು ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.